ಒಂದೆರಡು ದಿನ ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಯಾವುದೋ ಹುಡುಗಿ ಮದುವೆ ಮಾಡಿಕೊಂಡು. 5000 ಇಯರ್ಸ್ ಬ್ಯಾಕ್ ಹೆಂಗಿರುತ್ತೆ ಮಚ್ಚ ಇಲ್ಲೆಲ್ಲ ಜೀವನ? ಮುಂಚೆ ಹೇಳಿದ್ದು ಕಟ್ ಮಾಡೋದೆ, ಸೊ ಇವಾಗ ಅದು ಹೇಳಕ್ ಹೋಗಲ್ಲ. ಅದು ಕೆನಲ್ ನಾಯಿ ಕೆನಲ್ ಇದು. ನಾಯಿ ಕೆನಲ್ ಡೈನೋಸಾರ್ ಸ್ಪಿರಿಟ್ದು ಫಾಸಿಲ್ ಇದು. 73 ಮಿಲಿಯನ್ ಇಯರ್ಸ್ ಓಲ್ಡ್. ಎಷ್ಟು? 173 ಮಿಲಿಯನ್ ಇಯರ್ಸ್ ಓಲ್ಡ್. ಪ್ಯಾನ್ಜಿಯಾ ಅಂತ ಒಂದು ಜಾಗ ಇತ್ತು. ಪ್ಯಾನ್ಜಿಯಾ ಇನ್ ದ ಸೆನ್ಸ್ ಇವಾಗಿರೋ ಎಲ್ಲ ಕಾಂಟಿನೆಂಟ್ಸು ಸೇರಿಬಿಟ್ಟು ಒಂದು ಬಿಗ್ ಲ್ಯಾಂಡ್ ಇತ್ತು. ಸೊ ದಟ್ಸ್ ವೆನ್ ದ ಡೈನೋಸಾರ್ಸ್ ವರ್ ದೇರ್. ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಟುಡೇ ಇಸ್ Jan 5th, day 4 of our big ಆ್ಯಂಡ್ ನೀವು ನೋಡ್ಬೋದು ನಾವಿರುವಂಥ ಸ್ಟೇ ವಿ ಆರ್ ಅಟ್ ರನ್ ಆಫ್ ಕಚ್. ಆ್ಯಂಡ್ ಈ ಪ್ರಾಪರ್ಟಿಯ ಹೆಸರು ಬಂದ್ಬಿಟ್ಟು ರಾಮ್ ರನ್ ರೆಸಾರ್ಟ್ಸ್ ಅಂತ. ಒಂಥರ ಅಥೆಂಟಿಕ್ ಹಳ್ಳಿ ಸ್ಟೈಲಲ್ಲೇ ಹಟ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಬೈಕ್ಸ್ ಪಾರ್ಕ್ ಆಗಿದೆ. ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಅಷ್ಟರಲ್ಲಿ ನಿಮ್ಗೊಂದು ಏರಿಯಲ್ ವ್ಯೂ ತೋರಿಸ್ಬಿಡ್ತೀನಿ, ಬನ್ನಿ. ಸೊ ಸೈಟ್ ಸೀಯಿಂಗ್ ಜಾಗಗಳು ಬಂದ್ಬಿಟ್ಟು ಸೊ ನೋಡಿ, ಇದು ನಮ್ಮ ರೆಸಾರ್ಟು, ರಾಮ್ ರನ್ ರೆಸಾರ್ಟ್. ಒಂದು ಸ್ವಲ್ಪ ಮುಂದೆ ಹೋದರೆ ಧೋಲಾವೀರಿ ವರ್ಲ್ಡ್ ಹೆರಿಟೇಜ್ ಸೈಟ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಂಗೆ ಒಂಚೂರು ಮುಂದೆ ಹೋದರೆ ವುಡ್ ಫಾಸಿಲ್ ಪಾರ್ಕ್ ಧೋಲಾವೀರಿ. ಸೊ ಇದು ಎರಡೂ ಒಂದು 10 ಕಿಲೋಮೀಟರ್ಸ್ ದೂರದಲ್ಲೇ ಇರೋದು. ಧೋಲಾವೀರ ವರ್ಲ್ಡ್ ಹೆರಿಟೇಜ್ ಸೈಟು, ಆಮೇಲೆ ಫಾಸಿಲ್ ಪಾರ್ಕ್, ವುಡ್ ಫಾಸಿಲ್ ಪಾರ್ಕ್. ಏನು ಗುರು ಹಿಂದಿಯಲ್ಲಿ ಮಾಡ್ತಾಯಿದ್ದೀರಾ ವ್ಲಾಗಿಂಗು? ಓಹೋ ಹೋ 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 ಹೋ, ಹಿಂದಿಯಲ್ಲಿ ಹೊಡಿತಾವ್ರೆ ಲಕ್ಷ್ಮೀಕಾಂತ್. ಗುಜರಾತ್ ಊಟ ಮಾಡಿದ ತಕ್ಷಣ ಹಿಂದಿ ಬರ್ತದೆ ಹಂಗೆ ಬಾಯಿಂದ. ಇನ್ನೊಂದೆರಡು ದಿನ ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಯಾವುದೋ ಹುಡುಗಿ ಮದುವೆ ಮಾಡಿಕೊಂಡು. ಹಾಂ, ಅಲ್ಲ ಹೋಗ್ಬೇಕು ಇಂಟೀರಿಯರ್ಗೆ, ಯಾವಾಗ ಸಿಗ್ತಾರೆ. ಮೋಹನ್ ಬ್ರೋ, ಮ್ಯಾಪ್ ಹಾಕ್ಕೊಂಡಿದ್ದೀರಾ? ನಾನು ಹಾಕ್ಕೊಳ್ತೀನಿ. ಹಾಂ, ಇದು ಬಂದುಬಿಟ್ಟು ಫಸ್ಟ್ ಒಂದು ಬರೀ 7 ಕಿಲೋಮೀಟ್ರು, ಆಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು 5 ಕಿಲೋಮೀಟ್ರ್ ಅದು. ನಾನು ಹಾಕ್ಕೊಳ್ತೀನಿ. ಓಕೆ, ಲೆಟ್ಸ್ ಗೋ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಫುಲ್ ಗ್ರಾವೆಲ್ ಇದೆ. ಧೋಲಾವೀರ ಹರಪ್ಪನ್ ಸಿಟಿ. ಓಕೆ, ಇದೆ ಅನಿಸುತ್ತೆ. ಹ್ಞೂ, ಇಲ್ಲೇ ಲೆಫ್ಟ್ ತೋರಿಸ್ತಾ ಇದೆ. ಇಲ್ಲೇ ಬಂತು ಬಾಗುರು. ಹಾಂ, ಇಲ್ಲಿ ಹಾಕ್ಬಿಡಿ ಎಲ್ಲರೂ ಬಾಯ್ಸ್, ನೆರಳಿದೆ ನೀಟಾಗಿ. ಹೆರಿಟೇಜ್ ಸೈಟ್. ಹಾಂ, ರೈಟ್, ಬನ್ನಿ ಹೋಗಿ ನೋಡೋಣ ಏನಿದೆ ಇಲ್ಲಿ ಅಂತ. ಒಬ್ಬ ಏನು ಗುರೋದು, ನನ್ನ ಗಾಡಿದಾ? ಸಗಣಿ ನೋಡು ಲಕ್ಷ್ಮೀಕಾಂತ್ ಇದ್ರ ಮೇಲೆ. ನಾನು ಎಗರಿಸಿದ್ದ ಗುರು. अर्बन सिटी है 5000 साल पुरानी. ओके 500 years old. 5000 गुरु. 5000 year के 500 400 ದುಡ್ಡು.
नहीं नहीं ये कितना पुराना है 5,000 5,000. ಸೊ ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಆರ್ಕಿಯಾಲಜಿಕಲ್ ಸೈಟ್ನ. ಹರಪ್ಪನ್ ಸಿವಿಲೈಸೇಷನ್ ಟೈಮಿಂದ ಇದೆಯಂತ 5,000 ಇಯರ್ಸ್ ಹಳೇದು. ನೈ ಭಯ್ಯ ನೈ चाहिए, अगर चाहिए तो हम आके पूछेंगे आपको. ಸೊ ಬನ್ನಿ, ಲೆಟ್ಸ್ ಗೋ. 5,000 ಇಯರ್ಸ್ ಬ್ಯಾಕ್ ಹೆಂಗಿರುತ್ತೆ ಮಚ್ಚ ಇಲ್ಲೆಲ್ಲ ಜೀವನ? ಇದಕ್ಕೆ ಮುಂಚೆ ಹೇಳಿದ್ ಕಟ್ ಮಾಡೋದೆ. ಸೊ ಇವಾಗ ಅದು ಹೇಳಕ್ ಹೋಗಲ್ಲ, ಅದು ಹಾಕೋಕ್ಕೂ ಆಗಲ್ಲ. ಹಂಗೆ ಇರುತ್ತೆ. ಏನತ್ರ ಮೊಬೈಲ್ ಇರಲ್ಲ ಪಾಪ, ಆರಾಮಾಗಿ ಇರ್ತಾರೆ. ಆಕ್ಚುಲಿ ನಮ್ಗಿನ ನೆಮ್ಮದಿಯಾಗಿರ್ತಾರೆ ಅವರು. ಡೆಫಿನೆಟ್ಲಿ. ಯಾವ ಪೋರ್ಷಿನೂ ಇರಲ್ಲ, ಯಾವ BMW ಇರಲ್ಲ. ಅದು ದುಡ್ಡಾಡ್ಬೇಕು, ಸಂಪಾದನೆ ಮಾಡಬೇಕು, ದುಡ್ಡು ಮಾಡಬೇಕು, ಅವೆಲ್ಲ ಏನು ಇರಲ್ಲ. ಕಾಂಪಿಟೇಷನ್ ಇರಲ್ಲ, ನೆಮ್ಮದಿ ಜೀವನ. ಹೌದು. ನಾವು ರೋಣ ಹೊಟ್ಟೆಪಾಡು ಬಟ್ಟೆ ಅಷ್ಟೇ, ಎಲ್ಲ ಬೇಸಿಕ್ ಅಷ್ಟೇ. ಫುಡ್, ಕ್ಲಾತ್. ಓಕೆ, ಹಿಂಗೆ ಬರೋಂಗಿಲ್ವಂತೆ ಗುರು. ಏನೋ ರೆಡಿ ಮಾಡ್ತೀನಿ. ಎನಿವೇಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಅವಾಗೆಲ್ಲ ಬೇಸಿಕ್ ಅಷ್ಟೇ. ಫುಡ್ಡು, ಕ್ಲೋತಿಂಗ್, ಶೆಲ್ಟರ್, ಇದಿಷ್ಟಿದ್ರೆ ಆಗೋಯ್ತು ಜೀವನ. ನೋ ಶೋಕೀಸ್, ನಥಿಂಗ್. ಸ್ಟೋರೇಜ್ ಏನು ಗುರು ಇದು? Remains of 4 square shaped structures found. Storage purposes has 4 parallel chambers. ಏನು ಸ್ಟೋರ್ ಮಾಡ್ತಾರೆ ಅದೇ ಗೊತ್ತಿಲ್ಲ ಗುರು. ನೋಡಿ, ಇದೆಲ್ಲ ಸ್ಟೋರೇಜ್ ಅಂತ ಇದು. ಓ, ಗ್ರ್ಯಾನರಿಂದ ಫುಡ್ಡಾ? ಸೊ ಎಲ್ಲ ಇಲ್ಲಿ ಇಡ್ತಾ ಇದ್ರು. ಡಿಪಾರ್ಟ್ಮೆಂಟ್ ಒಂದೊಂದಕ್ಕೊಂದೊಂದು ಪ್ಲಾಟ್ಸ್ ಅನ್ಸುತ್ತೆ. ಮೋಸ್ಟ್ಲಿ ಈ ಕಡೆ ಜೋಳ, ಆ ಕಡೆ ಆ ಥರ. ಬೇಳೆ. ಸೊ ನನ್ನ ಪ್ರಕಾರ, ಇಫ್ ಐ ಆಮ್ ನಾಟ್ ರಾಂಗ್, ಇದು ಇಡೀ ಒಳಗಡೆ ಇರೋ ಊರಿಗೆಲ್ಲ ಇದೊಂದೇ ಸ್ಟೋರೇಜ್ ಅನ್ಸುತ್ತೆ. ಎಲ್ಲರೂ ಬಂದು ಇಲ್ಲೇ ಹಾಕ್ತಿದ್ರೇನೋ, ಅಲ್ಲಿ ಮೇಲ್ಗಡೆ ಇದು ಊರಿಗೆ. ಗೆಸ್ ಮಾಡಿ ಹೇಳ್ತಾ ಇದೀವಿ. ಯಾರು ಗೊತ್ತಿರೋರಿದ್ರೆ ನೋಡ್ತಾರೆ ಕಮೆಂಟ್ ಅಲ್ಲಿ. ಹಂಗಲ್ಲ ಗುರು ಅದು ಅಂತ. ಓಪನ್ ಮಾಡ್ರೆ ಗೊತ್ತಿರೋರು ಎಲ್ಲ ಕೇಳ್ತಾರೆ. ಇದು ಮಾತ್ರ ನಾನು ಹೇಳ್ತೀನಿ, ಇದು ಪಕ್ಕ ಒಂಥರ ಬೇಸ್ಮೆಂಟ್ ಮನೆಗಳಿಗೆ. ಮನೆ ಬಿದ್ದೋಗಿದೆ, ಬೇಸ್ಮೆಂಟ್ ಮಾತ್ರ ಇದೆ ಇಲ್ಲಿ. ಸ್ಟೆಪ್ ಬೈ ಸ್ಟೆಪ್. ಹಾಂ, ಇದು ಅಲ್ಲೋಡು ಸೀಕ್ರೆಟ್ ಎಂಟ್ರಿ ಟು ದ ಕ್ಯಾಸಲ್. ಏ ವಾವ್, ಇಲ್ಲಿ ಯಾವುದೋ. ಹೌದು, ಇಷ್ಟಲ್ಲ, ಇಲ್ಲಿ ಇಳಿದ್ರೆ ಬೆಂಗಳೂರವರೆಗೂ ದಾರಿ ಐತಂತೆ. ಬಿದೋಗೈತಿ ಇವರು ಕಲ್ಲುಗಳೆಲ್ಲ. ಇದು ಮೋಸ್ಟ್ಲಿ ಏನು ಗೊತ್ತಾ ಗುರು? ಸ್ನೈಪರ್ಗೆ ಇಟ್ಟಿರ್ತಾರೆ. ಸ್ನೈಪರ್ ಅಲ್ಲ ಗುರು, ಇದು ಕೆನಲ್, ನಾಯಿ ಕೆನಲ್ ಇದು. ನಾಯಿಕೇನಲ್ಲ. ಹಾಂ, ಕರೆಕ್ಟಾಗಿದೆ ಪೆಟ್ಸ್ಗೆ. ಐ ಆಮ್ ಜಸ್ಟ್ ಕಿಡಿಂಗ್. ಬಟ್ ಎನಿವೇಸ್, ನೋಡೋಕೆ ಅದೇ ಥರ ಇದೆ. ಕರೆಕ್ಟಾಗಿ ನಾಯಿ ಇರೋ ಥರ ಇದೆ ಜಾಗ. ಸೊ ಇದೆಲ್ಲ ಕಂಪ್ಲೀಟ್ ಗೆಸ್ ವರ್ಕ್ ಇದು, ಯಾಕಂದರೆ ಗೈಡ್ ತೊಗೊಂಡಿಲ್ಲ ನಾವು. ಸೊ ಯಾವುದು ಸೀರಿಯಸ್ ಆಗಿ ತೊಗೋಬೇಡಿ. ಬಟ್ ಇದು ಮಾತ್ರ ಐ ಆಮ್ ವೆರಿ ಶ್ಯೂರ್ ಇದೆಲ್ಲ ಮನೆದು ಬೇಸ್ಮೆಂಟ್ ಥರ ಇದೆ. ಫೌಂಡೇಶನ್ ಮೋಸ್ಟ್ಲಿ ಫೌಂಡೇಶನ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಇದರಿಂದ ಅನ್ಕೋತೀರಣ್ಣ. ಹೌದು, ಮೋಸ್ಟ್ ಪ್ರಾಬ್ಲಿ. ಈಗ ಫೌಂಡೇಶನ್ ಮಾತ್ರ ಹೊಂದಿರೋದು. ಹೌದು. ಬಟ್ ಎನಿವೇಸ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿತ್ತು. ಇಲ್ಲೆಲ್ಲ ಮನೆಗಳಿದ್ದರೆ, ಇಲ್ಲಿ ಜನ ಓಡ್ತಾಯಿದ್ರೆ, ಕುರಿಗಳು, ಹಸುಗಳು, ದನ ಕರುಗಳು. ಐ ವಿಲ್ ಜಸ್ಟ್ ಲೀವ್ ಇಟ್ ಯುವರ್ ಇಮ್ಯಾಜಿನೇಷನ್ ಅಷ್ಟೇ. ಓ ಮೈ ಗಾಡ್, ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಫುಲ್ ಒಂದು ಸಿಟಿನೇ ಇದೆ ಇಲ್ಲಿ, ಚಿಕ್ಕ ಸಿಟಿ. ಬ್ರಿಗೇಡ್ ರೋಡ್ ಇದೆ. ಹ್ಞೂ ಗುರು. ಏನು ಗುರು, ಇದು ಬಾವಿನೇನಾ? ಲಕ್ಷ್ಮೀಕಾಂತ್ ಬಾವಿನೇ ಗುರು ಇದು. ಬಾವಿನೇ ಯಾಕೆ ಹೊಡಿತಾ ಇತ್ತು ಬಂದು. ಎಷ್ಟು ಹಾಳಾಯ್ತೋ ಗೊತ್ತಿಲ್ಲ. ಫುಲ್ ಬ್ಲ್ಯಾಕ್ ಹೋಲ್ ಈವಿಲ್ ಡೆಡ್ ಅಲ್ಲಿ ತೋರಿಸ್ತಾರಲ್ಲ, ಕೆಳಗಡೆ ಹೋದ್ರೆ ಫುಲ್ ಹೋಗ್ಬಿಡ್ತಾರಲ್ಲ, ಫುಲ್ ಡಾರ್ಕ್. ಕರೆಕ್ಟಾಗಿ 12 o'clock ಗೊತ್ತಾಗ್ಬೋದು ಮೋಸ್ಟ್ಲಿ. ಸನ್ ಕರೆಕ್ಟಾಗಿ ಮೇಲೆಗೆ ಬಂದ್ರೆ 300 ಅಲ್ಲೂ ಒಬ್ಬನ ಬಂದು ಓದಿತಾನಲ್ಲ ಮೆಸೇಜರ್. ಇಲ್ಲಿ ನೋಡಿ, ಇಲ್ಲಿ ಏನಂತ ಗೊತ್ತಿಲ್ಲ, ಬಟ್ ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ದಿಸ್ ಫ್ರಮ್ ದಟ್ ಸೇಮ್ ಎರಾ.
ಓಕೆ, ಇದು ಬಂದ್ಬಿಟ್ಟು ವಾಟರ್ ಪ್ಯಾಸೇಜ್ ಅಂತಲೇ ಒಂದು ಮ್ಯಾಪಲ್ಲಿ ಹಾಕಿದ್ರು. ಇದೆಲ್ಲ ಫುಲ್ ಬ್ಲೂ ಆಗಿತ್ತು. ಸೊ ಬನ್ನಿ ನೋಡಿ, ಡ್ರೈನೇಜ್ ಮೋರಿ ಗುರಿ ಇದು. ಬನ್ನಿ ಮೋರಿ ಒಳಗಡೆ ಹೋಗೋಣ. ಇಷ್ಟ ಡೆಡ್ ಎಂಡ್ ಇದು, ಡೆಡ್ ಎಂಡ್ ಇದು. ಸೊ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಂದ ಹೊರಡುವಂಥ ಸಮಯ ಆಯಿತು. ಸೊ ತುಂಬ ಚೆನ್ನಾಗಿತ್ತು ಜಾಗ. ಆ್ಯಂಡ್ ಇದು ಬಂದುಬಿಟ್ಟು ಒಂದು ವಾಟರ್ ರಿಸರ್ವಾಯರ್ ಅಂತ. ನಾವೇನೇನೋ ಅಂದ್ಕೊಂಡ್ವಿ ಒಳಗಡೆ ಕಿಚನ್ನು ಬೆಡ್ರೂಮ್ ಎಲ್ಲ ಅಂತ, ಬಟ್ ದಟ್ ಈಸ್ ಜಸ್ಟ್ ಅವರ್ ಇಮ್ಯಾಜಿನೇಷನ್. ಆ್ಯಂಡ್ ಇದು ಹೆಂಗೆ ಅಂದರೆ ನಮ್ಮ ಮಂಡ್ಯ ಹತ್ರ ಮೇಲ್ಕೋಟೆ ಇದೆಯಲ್ಲ, ಸೊ ಸೇಮ್ ಅದೇ ಥರ ಇದೆ, ಚಿಕ್ಕದಾಗಿ ಚೆನ್ನಾಗಿದೆ. ಆ್ಯಂಡ್ ಬನ್ನಿ ಹೊರಡೋಣ, ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ. ಸೊ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಪ್ಲೇಸ್ ವಿಚ್ ಇಸ್ ವುಡ್ ಫಾಸಿಲ್ ಪಾರ್ಕ್. ಬನ್ನಿ ಹೋಗಿ ನೋಡೋಣ. ಆ್ಯಂಡ್ ಇವೊಂದು ಫುಲ್ ಬಿಸಿಲಾಗಿದ್ರು ಚಳಿಯಾಗೇ ಇದೆ ಇಲ್ಲಿ ನೋಡಿ, ಫುಲ್ ಕವರ್ ಆಗಿದ್ದೀನಿ ನಾನಂತೂ. ಥರ ಚೆನ್ನಾಗಿದೆ, ಲೈಟು ಇದೆ, ಒಳ್ಳೆ ಕೂಲ್ ಬ್ರೀಸೂ ಇದೆ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಸೋ ಫಾರ್. ಸೊ ಬನ್ನಿ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್. ನೀವು ನೋಡ್ಬೋದು, ಕೆರೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಇಲ್ಲಿ ಕ್ಯಾಂಪಿಂಗು ಮಾಡ್ಬೋದು, ಕ್ಯಾಂಪ್ ಸೈಟ್ ಅಂತ ಇದೆ ನೋಡಿ, ಇಲ್ಲಿ ಸಕ್ಕತ್ತಾಗಿರುತ್ತೆ ಸ್ಟಾರ್ ಗೇಜಿಂಗ್ಗೆ. ಕಾಣಿಸ್ತಾ ಇದೆ ಕೆರೆ, ಅದೆಲ್ಲ ಫುಲ್ಲು ಫ್ಲೆಮಿಂಗೋಸ್ ಇದೆ ನೋಡಿ, ವೈಟು. ಬಾಯ್ಸ್ ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ಸೊ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ವುಡ್ ಫಾಸಿಲ್ಸ್ ಅದೆಲ್ಲ. ಬನ್ನಿ ಹೋಗಿ ನೋಡ್ಕೊಂಬರೋಣ. ದಿಸ್ ಇಸ್ ದ ಎಂಟ್ರೆನ್ಸ್, ಗುಜರಾತ್ ಟೂರಿಸಮ್. ಜುರಾಸಿಕ್ ಫಾಸಿಲ್ ಇದೇನೇ ಗುರು ಫಾಸಿಲು? ಓ, ಡೈನೋಸರಸ್ ಪೀರಿಯಡ್ದು ಫಾಸಿಲ್ ಇದು. 73 ಮಿಲಿಯನ್ ಇಯರ್ಸ್ ಓಲ್ಡ್. ಎಷ್ಟು? 173 ಮಿಲಿಯನ್ ಇಯರ್ಸ್ ಓಲ್ಡ್. ಅದಕ್ಕೆ ಇಷ್ಟು ಪ್ರಿಸರ್ವ್ ಮಾಡಿದ್ದಾರೆ. ಯಾರು ಅದನ್ನ ವುಡ್ ಇತ್ತಂತೆ ಗುರು, ಇದು ಅಷ್ಟು ವರ್ಷದ ಮುಂಚೆ ವುಡ್ ಆರ್ಗ್ಯಾನಿಕ್ ಚೇಂಜಸ್ಗಳಿಗೆ ಆಗಿ ಕಲ್ಲಾಗಿರೋದು. ಈ ಬೋರ್ಡಲ್ಲಿ ಇದೆ, ಪ್ರೂಫ್ ಕಳಿಸ್ಬಿಡು ಯಾರಾದ್ರೂ ಬೇಕಾದ್ರೆ. ಎನಿ ಡಿಸ್ಕ್ಲೇಮರ್ಸ್? ಪೆಟ್ರಿಫೈಡ್ ವುಡ್. ಇನ್ನೂ ಆ ವುಡ್ ಟೆಕ್ಸ್ಚರ್ ಎಲ್ಲ ಅಲ್ಲಿ ಗೊತ್ತಾಗ್ತಾ ಇದೆ, ನೋಡ್ಬೋದು ಅಲ್ಲ? ಬಟ್ ಇವಾಗ ಫುಲ್ ಕಲ್ಲೇ ಅದು. ಮಾಡ್ಕೊಳ್ಳಿ, ಅಷ್ಟು ವರ್ಷದ ಹಿಂದೆ ಒಂದು ಮೋಸ ಸರಸು ಅಂತ ಮೇಲೆ ಹೋಗಿ ಕೆಳಗಡೆ ಹೋಗುತ್ತೆ. ಇದರಲ್ಲಿ ನಮ್ಮ ಜಾಗ್ರಫಿಯಲ್ಲಿ ಇರಲಿಲ್ಲ ಮಚ್ಚ, ಎಲ್ಲ US ಅಲ್ಲಿ ಇದ್ದಿದ್ದು. ಇಲ್ಲಿ ಯಾವುದು ಡೈನೋಸಾರ್ ಫಾಸಿಲ್ಸ್ ಯಾವುದೂ ಸಿಕ್ಕಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಹಂಗಲ್ಲ, ಸಿಕ್ಬಿಡತ್ತೆ ಇವಾಗ. ಇದು ಸಿವಿಲೈಸೇಷನ್ಗಳೇ ಸಿಕ್ತು, ಡೈನೋಸಾರ್ಗಳು ಸಿಕ್ತಿರ್ಲಿಲ್ವಾ? ಎಲ್ಲ US ಅಲ್ಲಿ ಟೀರೆಕ್ಸು, ಗೀರೆಕ್ಸು. ಪ್ಯಾನ್ಜಿಯಾ ಅಂತ ಒಂದು ಜಾಗ ಇತ್ತು. ಪ್ಯಾನ್ಜಿಯಾ ಇನ್ ದ ಸೆನ್ಸ್ ಇವಾಗಿರೋ ಎಲ್ಲ ಕಾಂಟಿನೆಂಟ್ಸು ಸೇರಿಬಿಟ್ಟು ಒಂದು ಬಿಗ್ ಲ್ಯಾಂಡ್ ಇತ್ತು. ಸೊ ದಟ್ಸ್ ವೆನ್ ದ ಡೈನೋಸಾರ್ಸ್ ವರ್ ದೇರ್, ಪ್ಯಾನ್ಜಿಯಾ. ಸೊ ಬನ್ನಿ ಮೈ ಡಿಯರ್ ಫ್ರೆಂಡ್ಸ್, ವಾಪಸ್ ಹೋಗೋಣ ರೆಸಾರ್ಟ್ಗೆ. ಟೈಮ್ 1 ಗಂಟೆ. ಊಟ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ರೋಡ್ ಟು ಹೆವನ್ಗೆ ಹೋಗಬೇಕು. ಅಲ್ಲಿ ಆ್ಯಕ್ಚುಲಿ ಇರೋದು ಸೀನಿಕ್ ವ್ಯೂಸು. ಸೊ ಇದೇ ಕೆರೆನೇ ಎಕ್ಸ್ಟೆಂಡ್ ಆಗುತ್ತೆ, ಬಟ್ ಏನಂದರೆ ಅಲ್ಲಿ ಫುಲ್ ವೈಟ್ ಆಗುತ್ತೆ, ಅದು ಡ್ರೈ ಆಗಿ. ಇದರಲ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅದಕ್ಕೆ ನಾವು ವೈಟ್ ಟೆಕ್ಸ್ಚರ್ ಬರೋದು. ಇದು ಸಖತ್ತಾಗಿದೆ ಜಾಗ. ಸೊ ಲೆಟ್ಸ್ ಗೋ.